ಮನೆಯಲ್ಲಿ ಕನ್ನಡಿಯನ್ನು ಈ ದಿಕ್ಕಿನಲ್ಲಿ ಹಾಕಿದರೆ ಅದೃಷ್ಟ ದೇವಿ ಒಲಿದು ಮನೆಗೆ ಬರುತ್ತಾಳೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕೆಲವು ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕಲೇಬೇಡಿ. ಇದರಿಂದ ಮಹಾಲಕ್ಷ್ಮಿ ಹೇಗೆ ಬರುತ್ತಾಳೋ ಹಾಗೆ ಹೊರಟು ಹೋಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಯಾವ ದಿಕ್ಕಿಗೆ ಕನ್ನಡಿಯನ್ನು ಹಾಕಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ತಾ ಇರಿ. ಹಾಗೂ ನಿಮ್ಮ ಜೀವನದ ಎಂತಹ ಘೋರ ಸಮಸ್ಯೆಗಳು ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನೋದಾದರೆ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ವಾಸ್ತು ಕನ್ನಡಿಯನ್ನು ಉಚಿತ ಭವಿಷ್ಯ ಖಚಿತ ಪರಿಹಾರವಾಗಿ ನಿಮಗೆ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಎಷ್ಟೋ ಜನರಿಗೆ ಮನೆಯಲ್ಲಿ ಕನ್ನಡಿಯನ್ನು ಯಾವ ದಿಕ್ಕಿಗೆ ಹಾಕಬೇಕು ಅನ್ನುವುದೇ ಗೊತ್ತಿರುವುದಿಲ್ಲ. ಅಪ್ಪಿತಪ್ಪಿಯೋ ಗೊತ್ತೋ ಗೊತ್ತಿಲ್ಲದೆಯೋ ಒಂದೊಂದು ದಿಕ್ಕಿನಲ್ಲಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಕನ್ನಡಿಯನ್ನಿಟ್ಟು ಪ್ರತಿನಿತ್ಯ ತಲೆಬಾಚಿಕೊಳ್ಳುವುದು, ಶೃಂಗಾರ ಮಾಡಿಕೊಳ್ಳುವುದು ಆಗುತ್ತಲೇ ಇರುತ್ತದೆ. ಇದು ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಕೆಲವೊಂದು ಬಾರಿ ನೆಗೆಟಿವ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಂದರೆ ನಕಾರಾತ್ಮಕ ಶಕ್ತಿಗಳು ಬೀರುವ ಸಾಧ್ಯತೆ ಇರುತ್ತದೆ. ಸೂಕ್ತವಾದ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಟ್ಟು ಪ್ರತಿದಿನ ಮುಖ ನೋಡಿಕೊಂಡು ಹೋಗುವುದರಿಂದ ಸಕಾರಾತ್ಮಕ ಭಾವನೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಪರಸ್ಪರ ಒಂದೊಂದು ನೋಡಿಕೊಳ್ಳುವ ಹಾಗೆ ಇಡಲೇಬಾರದು. ಕನ್ನಡಿ ಒಂದು ಜಾಗದಲ್ಲಿ ಒಂದು ಮಾತ್ರ ಇರಬೇಕು. ಮುಂದೆ ಇರುವಂತಹ ಹೆಬ್ಬಾಗಿಲಿಗೆ ವಿರುದ್ಧವಾಗಿ ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಹಾಕಲೇಬೇಡಿ. ಪ್ರಕಾಶಮಾನವಾದ ಸೂರ್ಯನ ಕಿರಣ ಮನೆಗೆ ಬೀಳುವಾಗ ಅದು ಸಕಾರಾತ್ಮಕ ಶಕ್ತಿಯನ್ನು ಹೊತ್ತು ಇರುತ್ತದೆ. ಸಕಾರಾತ್ಮಕ ಶಕ್ತಿಗೆ ವಿರುದ್ಧ ದಿಕ್ಕವಾಗಿ ಕನ್ನಡಿಯನ್ನು ಹಾಕಿದರೆ ಅದು ಮತ್ತೆ ಹಿಂತಿರುಗಿ ಹೊರಟು ಹೋಗುತ್ತದೆ. ನಕಾರಾತ್ಮಕ ಶಕ್ತಿಗಳು ಪರಿಣಾಮ ಬೀರುವ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತದೆ. ಎರಡನೆಯದಾಗಿ ಮನೆಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಗೌಪ್ಯ ವಿಷಯವನ್ನು ಮಾತನಾಡುವಾಗ ಕನ್ನಡಿಯ ಮುಂದೆ ಮಾತನಾಡಲೇಬೇಡಿ. ಅದು ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಕೆಟ್ಟ ವಿಷಯಗಳಾದರೆ ಅದು ಮತ್ತೆ ಮತ್ತೆ ಮಲ್ಟಿಪಲ್ ಆಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಕನ್ನಡಿಯ ಮುಂದೆ ಇಂತಹ ತಪ್ಪುಗಳನ್ನು ಮಾಡಲೇಬಾರದು. ಕನ್ನಡಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಲೇಬೇಡಿ. ಇದು ದಕ್ಷಿಣ ವಿಮುಖವಾಗಿ ಇಟ್ಟುವುದರಿಂದ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗೆ ಬರ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಡುಗೆ ಕೋಣೆಯಲ್ಲಿ ಕನ್ನಡಿ ಇರಲೇಬಾರದು. ದೇವರ ಮನೆಯಲ್ಲಿ ದೇವರಿಗೆ ಸಂಬಂಧಪಟ್ಟ ಹಾಗೆ ಕನ್ನಡಿ ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ರೂಮಿನ ಬಾಗಿಲ ಪಕ್ಕದಲ್ಲಿ ಕನ್ನಡಿಗಳನ್ನು ಹಾಕಿದರೆ ಅದನ್ನು ಈಗಲೇ ತೆರವುಗೊಳಿಸಿ. ಹಜ್ಜಾರದಲ್ಲಿ ಕನ್ನಡಿ ಹಾಕಿದರೆ ಕುಬೇರ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಟ್ಟರೆ ದುಡ್ಡು ಕಾಸಿನ ಸಂಪತ್ತು ಅಕ್ಷಯ ದುಪ್ಪಟ್ಟು ಆಗುತ್ತದೆ. ಈ ರೀತಿ ಕನ್ನಡಿಯನ್ನು ಇಡುವುದರಿಂದ ಮನೆಯಲ್ಲಿ ದೋಷಗಳು ನಿವಾರಣೆ ಆಗುತ್ತದೆ. ವಾಸ್ತು ಇಲ್ಲದ ಮನೆಯಲ್ಲಿ ಇರುವವರಿಗೆ ವಾಸ್ತು ಕನ್ನಡಿಯನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ನೀಡುತ್ತಾರೆ. ಅದನ್ನು ತೆಗೆದುಕೊಂಡು ಮನೆಯಲ್ಲಿ ಹಾಕಿ ತುಂಬ ಒಳ್ಳೆಯದಾಗುತ್ತೆ.